ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನು ಅಮಿತ್. ನಾವಿವತ್ತು ಕೇರಳಾಗೆ ಹೋಗ್ತಿದ್ದೀವಿ. ಸೊ ನಮ್ಮದು ಒನ್ ವೀಕ್ ಟ್ರಿಪ್ ಪ್ಲ್ಯಾನ್ ಇದೆ. ಕೇರಳಾಗೆ ಹೋಗ್ತೀವಿ, ಕೊಕ್ಕಟ್ಟುಕುಳಂ, ಕೇರಳದಿಂದ ಕನ್ಯಾಕುಮಾರಿಯಿಂದ ರಾಮೇಶ್ವರದಿಂದ ಮಧುರೆ ಮೀನಾಕ್ಷಿ. ಸೊ ನಾವು ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ನಾವು ನೋಡ್ಬೋದು, ಒಂದು ಮೂರು ನಾರ್ಮಲ್ ಬ್ಯಾಗು, 2 ಲ್ಯಾಪ್ಟಾಪ್ ಬ್ಯಾಗ್ಸ್ಗಳು. ನಮಗೆ ಮಗು ಇರೋದ್ರಿಂದ 2.5 ವರ್ಷದ ಮಗು ಇರೋದ್ರಿಂದ ಟ್ರಾವೆಲ್ ಮಾಡ್ಬೇಕಂದಾಗ ಆಬ್ವಿಯಸ್ಲಿ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕಾಲಿಕೇಟ್ ತಗೊಂಡಿದ್ದೀವಿ. ಆಮೇಲೆ ಡೋಲೋ. ಸೊ ಇದು ಆಲ್ ಇನ್ ಒನ್, ಎಲ್ಲರಿಗೂ ವರ್ಕೌಟ್ ಆಗುತ್ತೆ. ಬಾಡಿ ಪೇನ್ ಎಲ್ಲದಕ್ಕೂ ಜ್ವರ ಬಂದರೆ ಟ್ರಾವೆಲಿಂಗಲ್ಲಿ. ಸೊ ಎಲ್ಲ ಪ್ರಿಕಾಷನರಿಯಾಗಿ ನಾವೆಲ್ಲ ತೊಗೊಂಡಿದ್ದೀವಿ. ಮಗುಗೆ ಜ್ವರ ಬಂದರೆ ಮೆಫ್ತಾಲ್. ಇದು ಮೆಫ್ತಾಲ್ ಜಾಸ್ತಿ ಹಾಕೋಂಗಿಲ್ಲ, ಬರೀ ನೆಸಸರಿ ಇದ್ರೆ ಮಾತ್ರ. ಬಟ್ ಡೋಲೋ ಡ್ರಾಪ್ಸ್ ಇಸ್ ಪ್ರಿಫರಬಲ್. ವಾಮಿಟಿಂಗ್ ಮಾಡ್ತಾ ಇದ್ದರೆ ಮಕ್ಕಳು ಟ್ರಾವೆಲಿಂಗ್ ಮಾಡಬೇಕಂದಾಗ ಅವರಿಗೆ 30 ಮಿನಿಟ್ಸ್ ಬಿಫೋರ್ ಬ್ರೇಕ್ಫಾಸ್ಟ್ ಮತ್ತು ಬಿಫೋರ್ ಫುಡ್ ನಾವು ONDM ಹಾಕ್ಬೋದು. ಆಮೇಲೆ ಆಬ್ವಿಯಸ್ಲಿ ವೆದರ್ ಚೇಂಜ್ ಆದಾಗ ಅವ್ರಿಗೆಲ್ಲ ಕೆಮ್ಮು ಬರುತ್ತೆ. ಸೊ ಕಾಫ್ಗೋಸ್ಕರ ನಾನು ಕೊಫರೆಸ್ಟ್ ತೊಗೊಂಡಿದ್ದೀನಿ. ಸೊ ಟೆಂಪ್ರೇಚರ್ ಚೆಕ್ ಮಾಡೋದಕ್ಕೆ ಇದು ಬೇಕೇ ಬೇಕು, ನೆಸಸರಿ ಐಟಮ್. ಥರ್ಮೋಮೀಟರ್. ಸೊ ಇದೆಲ್ಲ ಬೇಸಿಕ್ ನೆಸಸರೀಸ್. ಸೊ ಇದೆಲ್ಲ ನಾವು ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಅದೆಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಇವಾಗ ಬ್ಯಾಗ್ ಒಳಗಡೆ ಇಡ್ತಾ ಇದ್ದೀನಿ. ಸೊ ನೀವು ಏನಾದ್ರೂ ಟ್ರಾವೆಲ್ ಮಾಡಬೇಕಂದಾಗ ವಿತ್ ಕಿಡ್ಸ್ ಜೊತೆ ದಯವಿಟ್ಟು ಈ ಪ್ರಿಕಾಷನರಿ ಮೆಷರ್ಸ್ಗಳನ್ನ ತಗೊಳ್ಳಿ. ಸೊ ಯಾವ ಐಟಮ್ ಮಿಸ್ ಆದರೂ ಪರವಾಗಿಲ್ಲ, ಬಟ್ ಮಕ್ಕಳ ಐಟಮ್ಸ್ ಮಾತ್ರ ಯಾವುದು ಮಿಸ್ ಆಗಬಾರ್ದು. ಯಾಕಂದರೆ ನಾವು ದೂರ ಟ್ರಾವೆಲ್ ಮಾಡೋದ್ರಿಂದ ನಮಗೆ ಗೊತ್ತಾಗಲ್ಲ ಎಲ್ಲಿ ಏನು ಸಿಗುತ್ತೆ ಅಂತ. ಆ್ಯಂಡ್ ಮೋರ್ ಇದೆಲ್ಲ ಮೆಡಿಸಿನ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡಿರೋದು ವಿತ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮೆಡಿಸಿನ್ಸೇ. ಸೊ ಯಾವುದು ನಾವು ಓನ್ ಅದು ತೊಗೊಂಡಿಲ್ಲ. ನಮಗೆಲ್ಲ ಪ್ಯಾಂಡಿ ತೊಗೊಂಡಿದ್ದೀವಿ ಗ್ಯಾಸ್ಟ್ರಿಕ್ ಆಗೋಕ್ಕೆ ಅಂತ. ಆ್ಯಂಡ್ ಮೈ ಫೇವ್ರೆಟ್ ಸೋಮ್ಕಾಳ್ ಆಫ್ಟರ್ ಲಂಚ್ ಆರ್ ಆಫ್ಟರ್ ಡಿನ್ನರ್, ಡೈಜೆಷನ್ಗೆ ಇಂಪ್ರೂವ್ ಆಗಲಿ ಅಂತ. ಇದಿಷ್ಟು ನಾವು ರೆಡಿ ಮಾಡಿಟ್ಕೊಂಡಿದ್ವಿ. ಬನ್ನಿ ಹೋಗೋಣ. ಎಲ್ಲದಕ್ಕಿಂತ ಮುಂಚೆ ಗಾಡಿ ಎಲ್ಲ ಪೂಜೆ ಮಾಡಿ ಒಂದು ಸತಿ ಪೂಜೆ ಮಾಡ್ಕೊಂಡು ಹೊರಡೋಣ. ನಮ್ಮ ಡ್ಯಾಡಿನೂ ಯಾವಾಗಲೂ ಬರ್ತಾಯಿದ್ರು, ಬಟ್ ಈ ಸತಿ ಮಿಸ್ ಆಗಿದ್ದಾರೆ, ಅವ್ರು ಬರ್ತಾ ಇಲ್ಲ. ನನ್ನ ತಮ್ಮಂಗೆ ರಜೆ ಇಲ್ದಿರೋ ಕಾರಣ. ಸೊ ಬನ್ನಿ, ಇಲ್ಲಿಂದ ಹೇಗೆ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳ್ತೀನಿ. ಬಾಯ್. ಇವಾಗ ನಾವು ನೈಸ್ ರೋಡಿಂದ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಫಸ್ಟು ನಾವು ಇವಾಗ ಕೇರಳ ಪ್ಲಾನ್ ಮಾಡಿದ್ದೀವಿ. ಕೇರಳದಲ್ಲಿ ಕುತ್ತಾಟುಕುಲಂ ಅಂತ ಒಂದು ಸಿಟಿ ಇದೆ. ಸಿಟಿ ಅಂದರೆ ಸ್ವಲ್ಪ ನಾರ್ಮಲ್ ಆಗಿ ಸಿಟಿನೇ. ಅಲ್ಲಿ ಒಂದು ಫೇಮಸ್ ಹಾಸ್ಪಿಟಲ್ ಇದೆ. ಫೇಮಸ್ ಹಾಸ್ಪಿಟಲ್ ಯಾವ್ದಪ್ಪ ಅಂದ್ರೆ ಶ್ರೀಧರಿಯಂ ಆಯುರ್ವೇದ ಐ ಹಾಸ್ಪಿಟಲ್. ಇವಾಗ ನಾವು ನಂದಿನಿ ಲೇಔಟ್ ಸರ್ವಿಸ್ ರೋಡ್ ಇಂದ ರಿಂಗ್ ರೋಡ್ಗೆ ಕನೆಕ್ಟ್ ಆಗ್ತಾ ಇದ್ದೀವಿ. ಇದು ಇವಾಗ ರೈಟ್ ತಗೊಂಡ್ರೆ ಇದು ರಿಂಗ್ ರೋಡ್. ಈ ರಿಂಗ್ ರೋಡ್ ಇಂದ ನಾವು ಹಿಂದೆ ಸ್ಟ್ರೈಟ್ ಹೋಗಿ ಲಿಂಕ್ ರೋಡ್ ಅಂದ್ರೆ PS ಕಾಲೇಜ್ ವರೆಗೂ ಸ್ಟ್ರೈಟ್ ಹೋಗ್ತೀವಿ. PS ಕಾಲೇಜ್ ಸ್ವಲ್ಪ ಮುಂದೆ ಅಲ್ಲೊಂದು ಲೆಫ್ಟ್ ಬರುತ್ತೆ, ನೈಸ್ ರೋಡ್ಗೆ ಕನೆಕ್ಟ್ ಆಗೋದು, ಅದು ಲಿಂಕ್ ರೋಡ್ ಅಂತ. ಆ ಲಿಂಕ್ ರೋಡ್ ಇಂದ ನಾವು ನೈಸ್ ರೋಡ್ಗೆ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ಹೋಗ್ತೀವಿ. ಲೆಫ್ಟ್ ತಗೋಬೇಕು. ಇದೆ ನೋಡಿ ನಂದಿ. ಇಲ್ಲಿ ಮೈಸೂರು ರೋಡ್ ಲೆಫ್ಟ್ ಅಂತ ಇದೆ. ಸೊ ನಾವು ಇಲ್ಲಿ ಲೆಫ್ಟ್ ತಗೋತೀವಿ, ನೈಸ್ ರೋಡು. ಸೊ ಬೇಗ ಹೋಗ್ಬಿಡ್ಬೋದು. ನಾವು ಫ್ರೆಂಡ್ಸ್ ಬಿಟ್ಟಿರೋದೇ 10:30. ನಾವು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ನಮಗೆ ಎಸ್ಟಿಮೇಟ್ ಹಾಕೊಂಡಿರೋದೇ ಅರ್ಲಿ ಮಾರ್ನಿಂಗ್ ಒಂದು 2 o'clock ಆಗ್ಬೋದು. ಆ್ಯಕ್ಚುಲಿ ಒಂದೇ ಸ್ಟ್ರೆಚ್ ಹೊಡೆಯೋಕ್ಕಾಗೋದಿಲ್ಲ. ನಾವು ಮಧ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಸ್ಟೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಹೇಗಾಗತ್ತೆ, ಎಷ್ಟಾಗತ್ತೆ, ಎಷ್ಟು ಓಡ್ಸೋಕ್ಕಾಗತ್ತೆ ಗಾಡಿ ಅಂತ ಅದ್ರ ಮೇಲೆ ಡಿಸೈಡ್ ಮಾಡೋಣ. ಇವಾಗ ನೈಸ್ ರೋಡ್ಗೆ ಎಂಟ್ರಿ ಮಾಡಿದ್ದೀವಿ. ಇಲ್ಲಿಂದ ಇದು ಮೊದಲನೇ ಟೋಲು. ನೈಸ್ ರೋಡಲ್ಲಿ ಸಿಗುವಂಥದ್ದು ಮೊದಲನೇ ಟೋಲ್ ಇದು. ನೋಡೋಣ ಬನ್ನಿ. If I open up my arms
ಇದು ನೈಸ್ ರೋಡ್ ಎಕ್ಸಿಟ್ ಆಗುವಂಥ ಒಂದು ಟೋಲು. ಈ ಟೋಲನ್ನು ಕ್ರಾಸ್ ಮಾಡಿದ ಮೇಲೆ ನಾವು ಇವಾಗ ಹೊಸೂರು ರೋಡ್ ಕನೆಕ್ಟ್ ಆಗ್ತೀವಿ. ಸೊ ಇಲ್ಲೊಂದು ಲೆಫ್ಟ್ ಬರುತ್ತೆ, ಲೆಫ್ಟ್ ಬಿಟ್ಟು ನೀವು ಹಿಂಗೆ ಸ್ಟ್ರೈಟ್ ಹೋಗಬೇಕು. ಇವಾಗ ನಾವು ಹೋಗ್ತಾ ಇದ್ದೀವಲ್ಲ ಇದೇ ದಾರಿ, ಇದು ಬ್ರಿಡ್ಜ್ ಫ್ಲೈಓವರ್, ಅದು ಎಲೆಕ್ಟ್ರಾನಿಕ್ ಸಿಟಿ ಹೋಗುವಂಥದ್ದು. ಹೀಗೆ ಹೋಗಿ ನೀವು ಇಲ್ಲಿ ಟರ್ನ್ ತಗೊಂಡು ಕೆಳಗೆ ಬಂದರೆ ನಿಮಗೆ ಅದೇ ಹೊಸೂರು ರೋಡ್ ಸಿಗುತ್ತೆ. ಆ ಹೊಸೂರು ರೋಡಿಂದ ನಾವು ಇವಾಗ ಸ್ಟ್ರೈಟ್ ಹೋಗ್ತೀವಿ. ಆ ಕಡೆ ರೈಟ್ ಸೈಡ್ ಇದೆ, ನೀವು ಆ ಕಡೆಯಿಂದ ಬರ್ಬೇಕಂದಾಗ ನಿಮಗೆ ಅಲ್ಲಿ ಕಾಣಿಸುತ್ತೆ. ಸೊ ಇದು ತಮಿಳ್ನಾಡು, ಚೆನ್ನೈ ಸ್ಟಾರ್ಟ್ ಆಗುತ್ತೆ. ತಮಿಳ್ನಾಡಲ್ಲಿ ಫ್ರೆಂಡ್ಸ್ ಸಾಂಬಾರ್ ಅಂತ ತುಂಬಾ ಸ್ಪೈಸಿ ಆಗಿರುತ್ತೆ, ಅದು ತುಂಬಾ ಸ್ಪೈಸಿ ಸಾಂಬಾರ್ ಈ ಕಡೆ ಎಲ್ಲ. ಲೆಫ್ಟ್ ಅಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿರುವಂತ ಒಂದು ಬೆಟ್ಟ ಇದೆ, ಗ್ರೀನರಿನೂ ಹಂಗೆ ಇದೆ. ಮಳೆ ಬರ್ತಿದೆ ಫ್ರೆಂಡ್ಸ್, ವೆದರ್ ನೀವು ನೋಡ್ಬೋದು, ನಾನು ಹೇಳೋ ಅಷ್ಟೇ ಬೇಡ. ಒಳ್ಳೆ ವೆದರ್, ನೈಸ್ ವೆದರ್ ಇದೆ. ನೈಸ್ ವೆದರ್ ಅಲ್ಲಿ ಲಾಂಗ್ ಜರ್ನಿ ಮಾಡ್ಕೊಂಡು ಹೋಗ್ತಾ ಆರಾಮಾಗಿ ಓಡಿಸಬಹುದು ಗಾಡಿನ, ಕಂಪೇರ್ ಟು ಅದರ್ ಹೈವೇಸ್. ಒಂಥರ ದ ಬೆಸ್ಟ್ ಹೈವೇ ಅಂತ ಹೇಳ್ಬೋದು ನನ್ನ ಒಂದು ಅನಿಸಿಕೆ ಪ್ರಕಾರ. ತಮಿಳುನಾಡಲ್ಲಿ ಆಲ್ಮೋಸ್ಟ್ ಎಲ್ಲಾ ರೋಡ್ಗಳು ಚೆನ್ನಾಗಿ ಇಟ್ಟಿದ್ದಾರೆ. ಆಕ್ಚುಲಿ ರೋಡ್ ತುಂಬಾ ವೈಡ್ ಇದೆ, ಒಂದು 2 ವೆಹಿಕಲ್ಸ್ ಆರಾಮಾಗಿ ಹೋಗ್ಬೋದು. ಇಲ್ಲಿ ನಾವು ಕಾಫಿ ಕುಡಿಯೋಣಂತ ಸ್ಟಾಪ್ ಮಾಡಿದ್ವಿ. ಈ ಹೋಟೆಲ್ ಹಿಂದ್ಗಡೆ ಒಂದು ಸುಂದರವಾದ ಬೆಟ್ಟ ಇದೆ ವಿತ್ ಗ್ರೀನರಿ. ಸೇಲಂ 34 ಅಷ್ಟೇ. ಸೊ ಇವಾಗ ಸೇಲಂ 34 ಕಿಲೋಮೀಟರ್ ತೋರಿಸ್ತಿದೆ. ನಾವಾಗ ಬಂದಿರೋದು ಟೈಮಿಗೆ. ಸೊ ಟೈಮ್ ಆಲ್ಮೋಸ್ಟ್ ಈಗ 3 o'clock ಆಗಿದೆ. ಲಂಚ್ ಆಗಿಲ್ಲ ಇನ್ನು ನಮ್ದು. ಮಳೆ ಬರ್ತಾ ಇದ್ದ ಕಾರಣ ನಾವು ಊಟ ಮಾಡಲಿಲ್ಲ. ಹೌದು, ಮಧುರೈ 251, ಸೇಲಂ 34, ಕರೂರ್ 125. ಸೊ ನೀವು ಡೈರೆಕ್ಟ್ ಆಗಿ ಆಕ್ಚುಲಿ ಯಾರಾದ್ರೂ ಟ್ರಿಪ್ ಪ್ಲಾನ್ ಮಾಡಂಗಿದ್ರೆ ನಾವು ಮಧುರೈಗೆ ಹೋಗಿ ಮಧುರೈಯಿಂದ ರಾಮೇಶ್ವರಂಗೆ ಹೋಗ್ಬೋದಲ್ವಾ, ಅದು ಬೆಸ್ಟ್ ಅಂಡ್ ಈಸಿ ರೂಟ್ ಆಗುತ್ತೆ. ಬರ್ತಾರೆ ಅಲ್ಲಿ
ವಾಟರ್ ವಾಟರ್ ಫ್ರೈಡ್ ರೈಸ್ ನೋಡುವ ತಿನ್ನುವ ಹೇಗಿದೆ ಅಂತ ನೋಡುವ. ಈ ಫ್ರೈಡ್ ರೈಸ್ ತಮಿಳುನಾಡು. ಸೊ ನಾವು ಲಂಚ್ ಮುಗಿಸ್ಕೊಂಡು ಈಗ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇಲ್ಲಿಂದ ಎಕ್ಸಾಕ್ಟ್ಲಿ ಕನ್ಯಾಕುಮಾರಿಗೆ 494 ಕಿಲೋಮೀಟರ್ ಇದೆ. ಸೊ ಅರೌಂಡ್ ಮಾರ್ನಿಂಗ್ ಆಗುತ್ತೆ ರೀಚ್ ಆಗೋ ಅಷ್ಟೊತ್ತಿಗೆ. ಸೊ ನೀವು ಯಾರಾದರೂ ಕನ್ಯಾಕುಮಾರಿಗೆ ಡೈರೆಕ್ಟಾಗಿ ಹೋಗಬೇಕು ಅಂದರೆ ಇಷ್ಟು ಗಂಟೆಗೆ ಆಗ್ಬೋದು. ಸೊ ನಾವು ಕೊಕಟ್ಟುಕುಲಮ್ಗೆ ಹೋಗ್ತೀವಿ. ಇಲ್ಲಿಂದ ಕೊಕಟ್ಟುಕುಲಮ್ಮು 4:35 ಏನಿದೆ. ಸೊ ನಮಗೂ ಅಷ್ಟೇ ಆಗುತ್ತೆ. ಸೊ ಹಾಗಾಗಿ ನಾವು ಇವಾಗ ಮಧ್ಯದಲ್ಲೆಲ್ಲಾದರೂ ಸ್ಟಾಪ್ ಮಾಡಿ ನೈಟ್ ಹೊತ್ತು ಅಲ್ಲೇ ಹಾಲ್ಟ್ ಆಗಿ ಊಟ ಗಿಟ ಎಲ್ಲ ಮಾಡಿಸ್ಕೊಂಡು ನಾವು ಸರ್ಪ್ರೈಸ್ ಆಗಿ ಕೊಕಟ್ಟುಕುಲಮ್ಗೆ ಹೋಗ್ತೀವಿ. ಇವಾಗ ನಮಗೆ ಟೋಲ್ ಬರುತ್ತೆ. 500 ಮೀಟರ್ಸ್ ತೋರಿಸ್ತಿದೆ ಟೋಲ್ಗೆ. 4ನೇ ಟೋಲ್. ಹೌದು. ಸೋನು ಮಾತಾಡಲೆ ಏನ್ ತಿಂದೆ ನೀನು? ಅನ್ನ ರಸಂ ತಿಂದ. ಪುನು ನೀನೇನ್ ತಿಂದೆ ಹೇಳು? ಅನ್ನ ಮಶ್ರೂಮ್. ಅನ್ನ ಸಾಂಬಾರ್ ತಿನ್ಲ ಅಂತೆ ನೋಡಿ ಅವಳು. ಸೊ ಅವರೆಲ್ಲರೂ ಊಟ ಎಲ್ಲ ಮಾಡಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ ದೊಡ್ಡವಳು. ನಾವಿಲ್ಲಿ ಫುಲ್ ಕಂಫರ್ಟ್ ಮಾಡಿಬಿಟ್ಟಿದ್ದೀವಿ, ಬೆಡ್ ಥರ. ಇಬ್ಬರು ಆ ಕಡೆ ಒಬ್ರು ಈ ಕಡೆ ಒಬ್ರು ಮಲ್ಕೋತಾರೆ. ಸೇಲಂನಿಂದ ಕೊಯಂಬತ್ತೂರು ರೋಡಲ್ಲಿ ಇದ್ದೀವಿ, ಹೋಗ್ತಾ ಇದ್ದೀವಿ. ಈಗ ನಾವು ಸೇಲಂನಿಂದ ಕೊಯಂಬತ್ತೂರು ರೋಡ್ಗೆ ಹೋಗ್ತಾ ಇದ್ದೀವಿ. ಸೊ ನೀವು ಕೊಯಂಬತ್ತೂರು ರೋಡಿಗೆ ಬಂದರೆ ಗೊತ್ತಾಗುತ್ತೆ. NH ಹೈವೇ ಇದೆ ಇಲ್ಲಿ. 5.4 ಕಿಲೋಮೀಟರ್ಸ್ ಈ ಸರ್ವಿಸ್ ರೋಡಲ್ಲಿ ಹೋಗಬೇಕು. ನಮ್ಮ ಗೂಗಲ್ ಹೇಳ್ತಾ ಇದೆ. ಸೊ ನಾವು ಗೂಗಲ್ನ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಮದುವೆ ನೋಡಪ್ಪ ಎಷ್ಟು ಮಾಡ್ಬೇಕು. ಪುನು ಡ್ಯಾನ್ಸ್ ಮಾಡು ಪುನು ನೀನು. In 500 meters, turn right onto National Highway 544H. Camera this side. ಇದೊಂದು ಸ್ಟೆಪ್ ಆಗಿದೆ. ಸೊ ನಾವು ಇವಾಗ ಭವಾನಿ ಟೆಂಪಲ್ಗೆ ಹೋಗ್ತಿರೋದ್ರಿಂದ ಇಲ್ಲಿ ರೈಟ್ ತಗೋಬೇಕು. ಸೊ ಇಲ್ಲಿಂದ 4 ಕಿಲೋಮೀಟರ್ಸ್ ಇದೆ ಎಕ್ಸಾಕ್ಟ್ ಆಗಿ. ಸೊ ನೀವು ಏನಾದರೂ ಈ ಕಡೆ ಹೋಗ್ಬೇಕಂದಾಗ ನೀವು ಕೂಡ ಈ ಭವಾನಿ ಟೆಂಪಲ್ಗೆ ಒಂದ್ಸತಿ ವಿಸಿಟ್ ಹಾಕಿ ನೋಡಿ. Continue on National Highway 544H for 1.5 kilometers. ಅಲ್ಲಿರುವಂಥ ಟೆಂಪಲ್ ಹೆಸರು ಭವಾನಿ ಸಂಗಮೇಶ್ವರ ಟೆಂಪಲ್. ರೈಟ್. ಓಕೆ, ಥ್ಯಾಂಕ್ ಯು. ಸೊ ಪಾಪ ಅಲ್ಲಿ ಯಾರೋ ಒಬ್ರು ಅಡ್ರೆಸ್ ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು. ರೈಟ್ ಸ್ಟ್ರೈಟ್ ಅಂತ ಹೇಳಿದ್ರು. ಗೂಗಲ್ ಯಾಕೋ ಸರಿಯಾಗಿ ಆನ್ಸರ್ ಹೇಳ್ತಾ ಇಲ್ಲ ನಮ್ಮ ಟೆಂಪಲ್ಗೆ. ಟರ್ನ್ ರೈಟ್, ಟರ್ನ್ ಲೆಫ್ಟ್ ಅಂತಿದೆ. ಇಲ್ಲಿ ಯಾವುದೂ ಆ ಜಾಗನೇ ಇಲ್ಲ. ಕರೆಕ್ಟ್, ಇಲ್ಲೇ ಬಂದಿದ್ದೀವಿ. ಅಪ್ಪನ ಕೈ ಮಾಡಿದಾನೆ. ಸೊ ಅದು ಆ ಕಡೆಯಿಂದ ಎಂಟ್ರಿ ದೇವಸ್ಥಾನಕ್ಕೆ ಬರ್ಬೇಕಂದಾಗ. ಸೊ ಇದೆಲ್ಲ ಶಾಪಿಂಗ್, ಇಲ್ಲಿ ಪೂಜಾ ಸಾಮಗ್ರಿಗಳನ್ನೆಲ್ಲ ತಗೋಬೋದು. ನೋಡಿ ಹಿಂಗಿದೆ ಪೂಜಾ ಸಾಮಗ್ರಿಗಳನ್ನು. ಇಲ್ಲಿ ಗಾಡಿ ಪಾರ್ಕಿಂಗ್ ಇದೆ.
ಏ ಅಮ್ಮ ಮೌ ಎಲ್ಲೋ ಐತಿದ್ಯ ಮೌ ದೇವಿನಾ ದೇವಿ ಇದು ನೋಡಿ ಯಾರೋ ಫಿಶಿಂಗ್ ಮಾಡ್ತಾ ಇದ್ದಾರೆ ಫಿಶಿಂಗ್ ಸೊ ನಮಗೆ ದೇವಸ್ಥಾನದ ವಿಶೇಷತೆ ವಿಕಿಪೀಡಿಯಾ ಮಾಡಿ ಮಳೆ ಆಗಿದೆ ಇದೇ ಮೇನ್ ದೇವಸ್ಥಾನ, ಶ್ರೀ ಸಂಗಮೇಶ್ವರ ದೇವಸ್ಥಾನ. ಇಲ್ಲಿ ಒಳಗಡೆ ಒಂದು ವಿಡಿಯೋ ಶೂಟು ಮತ್ತು ಫೋಟೋಗ್ರಫಿಗೆ ಅನುಮತಿ ಇಲ್ಲದಿರುವುದು ಕಾರಣದಿಂದ ನಾವು ಈ ವಿಡಿಯೋನ ಇಲ್ಲಿಗೆ ತೋರಿಸ್ತಾ ಇದ್ದೀನಿ. ಇದೇ ಮೇನ್ ದೇವಸ್ಥಾನ, ಇದು ಒಳಗಡೆ ಹೋಗ್ತಾ ಇರೋದು ಇಷ್ಟೇ. ಇಲ್ಲಿ ಮೇನಾಗಿ 2 ಟೆಂಪಲ್ ಇದೆ. ಅದು ನಿಮಗೆ ಮೊದಲು ತೋರಿಸಿರೋದು ಶ್ರೀ ಸಂಗಮೇಶ್ವರ ಟೆಂಪಲ್ ಅಂತ. ಆಮೇಲೆ ಇದೊಂದು ಭವಾನಿ ಅಮ್ಮನವರ ದೇವಸ್ಥಾನ. ಇದು ನೋಡಿ, ಇದು ಭವಾನಿ ಅಮ್ಮನವರ ದೇವಸ್ಥಾನ. ಈ ದೇವಸ್ಥಾನದ ಒಂದು 1820ರ ಇತಿಹಾಸ ಇದೆ. ಸೊ ತುಂಬ ಹಳೆಯದಾದ ಪುರಾತನವಾದ ದೇವಸ್ಥಾನ. ಇಲ್ಲಿ ಒಬ್ಬರು ಡಿಸ್ಟ್ರಿಕ್ಟ್ ಕಲೆಕ್ಟರು ಆಗಿನ ಕಾಲದಲ್ಲೇ ಇಲ್ಲಿ ಬಂದಿದ್ದರಂತೆ. ಸೊ ಅವಾಗ ಒಂದು ಮಳೆ ಚಾವಡಿ ಹತ್ರ ಅಲ್ಲಿ ಮಳೆ ಬರ್ತಿರೋ ಟೈಮಲ್ಲಿ ಅವ್ರನ್ನ ಸೇವ್ ಮಾಡಿದ್ರು ಒಂದು ಹುಡುಗಿ. ಸೊ ಆ ಹುಡುಗಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ತಾಯಿ ಭವಾನಿ ಅಮ್ಮನವರು ಅಂತ ಅಲ್ಲಿ ಬರೆದು ಹಾಕಿದ್ದಾರೆ. ಆಮೇಲೆ ಅವರು ಬಂದ್ಬಿಟ್ಟು ಹೇಳ್ತಾರಂತೆ ಅಲ್ಲಿ ಅರ್ಚಕರಿಗೆ, ನನ್ನ ಸೇವ್ ಮಾಡಿದ್ದು ಒಂದು ಹುಡುಗಿಯ ಬಾಲಕಿ ಎಲ್ಲಿದ್ದಾರೆ ಅಂತ. ಅವಾಗ ಅರ್ಚಕರಿಗೆ ಗೊತ್ತಾಗುತ್ತಂತೆ ಈ ಬಾಲಕಿಯನ್ನ ಸಾಕ್ಷಾತ್ ವೇದನಾಯಕಿ ಅಮ್ಮನಂತ. ಸೊ ವೇದನಾಯಕಿ ಅಮ್ಮನಂದ್ರೆ ಬೇರೆ ಯಾರು ಅಲ್ಲ, ಅವರು ಭವಾನಿ ಅಮ್ಮನವರು. ಸೊ ಆಮೇಲೆ ಅವರು ಅದನ್ನು ನೋಡಬೇಕು, ದೇವರನ್ನ ನೋಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾರಂತೆ. ಸೊ ಇಲ್ಲಿ ಎಲ್ಲೋ 3 ಹೋಲ್ಸ್ ಇರುತ್ತಂತೆ. ಆ 3 ಹೋಲ್ಸಲ್ಲಿ ಅವರು ದೇವರನ್ನ ದರ್ಶನ ಮಾಡ್ತಾರಂತೆ. ಈ ರೀತಿಯಲ್ಲಿ ದರ್ಶನ ಮಾಡೋದ್ರಿಂದ ಭವಾನಿ ಅಮ್ಮನ ಹೆಸರಿದೆ. ಎಲ್ಲವರಿಗೆ ದೊಡ್ಡ ದೊಡ್ಡದೆ ತಗೋ ಚಿನ್ನ ಅದನ್ನ. ಹೇಗಿತ್ತು ದರ್ಶನ ಎಲ್ಲ? ತುಂಬಾ ಹಳೆಯ ಕಾಲದ